2 ಓವರ್ ಪವರ್ ಪ್ಲೇ ಇರ್ತದೆ. ಈತ ಮೊದಲ ಓವರ್ ಎಸ್ಗಾರಿಕೆ ಭಾಗದಲ್ಲಿ ಶಾಕಿರ್ ಅವರನ್ನು ಪರಿಚಯಿಸುವಂತ ಪ್ರಯತ್ನಗಳು ಬರ್ತಾ ಇದೆ. ಮೊದಲ ಆರಂಭಿಕ ಆಟಗಾರರಾಗಿ ಯಂಗ್ ಫ್ರಾನ್ಸ್ ಉಜಿರೆ ಪರವಾಗಿ ಆರಂಭಿಕ ಆಟಗಾರರು ಕಿಟ್ಟ ಮತ್ತು ಹರಿ ಅಂಕಣ ಎಂಟ್ರಿಯನ್ನು ಪಡಿತಾ ಇದ್ದಾರೆ. ಲೆಫ್ಟಿ ಆಟಗಾರ ಸ್ಟ್ರೈಕರ್ ವಿಭಾಗದಲ್ಲಿದ್ದಾರೆ. ಇನ್ನೊಂದೆಡೆ ಹರಿ ಸ್ಟ್ರೈಕರ್ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ. ಶಾಕಿರ್ ಎಸ್ಗಾರಿಕೆಯಲ್ಲಿ ಮೊದಲ ಪವರ್ ಪ್ಲೇ ಓವರ್ ನಿಯಮಾವಳಿ ಜಾರಿಯಲ್ಲಿ ಇದೆ. ಬಹುಶಃ ಗೂಟ್ ರಕ್ಷಕರಿದ್ದಾರೆ, ಗಲ್ಲಿಯನ್ನು ಬಳಸ್ತಾ ಇದ್ದಾರೆ. ಕವರ್ ಸೈಡ್ ಪಾಯಿಂಟ್ ಕಾಣ್ತಾ ಇದೆ, ಮಿಡ್ ಆಫ್ ಕಾಣ್ತಾ ಇದೆ, ಮಿಡ್ ಆನ್ ಕಾಣ್ತಾ ಇದೆ, ಶಾರ್ಟ್ ಸ್ಕ್ವೇರ್ ಲೆಗ್ 30 ಗಜಗಳ ಹೊರ ಭಾಗದಲ್ಲಿ ಬಹುಶಃ ಲಾಂಗ್ ಆನ್ ಅನ್ನು ಬಳಸ್ತಾ ಇದ್ದಾರೆ. ಡೀಪ್ ಮಿಡ್ ವಿಕೆಟ್ ಕಾಣ್ತಾ ಇದೆ. ಎಡಗೈ ಆಟಗಾರ ನಿಯಂತ್ರಣಕ್ಕಾಗಿ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಕಂಡು ಬರ್ತಾ ಇದೆ. ಅಧಿಕೃತವಾಗಿ ಪಂದ್ಯಾಟ ಗ್ರೀನ್ ಸಿಗ್ನಲ್ ಲಭಿಸ್ತಾ ಇದೆ. ಪಂದ್ಯದ ಅನುಭವಿ ನುರಿತ ನಿರ್ಣಾಯಕರಾಗಿರ್ತಕ್ಕಂಥ ಮೊದಲ ಚೆಂಡು ಓವರ್ ಪಿಚ್ ಆಗಿ ಬೀಳ್ತಾ ಇದೆ. ಬೌಲರ್ಸ್ ಬ್ಯಾಕ್ ಟೈ ಮಾಡಿದ್ರು, ರನ್ ಔಟ್ ಇವರೇ ಮೊದಲ ಯಶಸ್ಸನ್ನು ಪಡ್ಕೊಳ್ತಾ ಇದೆ ಕಿಟ್ಟ ಗೋಚು ಪವಿಲಿಯನ್. ಮೊದಲ ಚೆಂಡಿಗೆ ಅಪಾಯಕಾರಿ ರಿಸ್ಕಿ ಸಿಂಗಲ್ ಓಟದ ಪೂರೈಕೆಯನ್ನು ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು ಕೂಡ ಇವಾಗ ಓಟ ಯಶಸ್ಸನ್ನು ಕಾಣ್ತಾ ಇಲ್ಲ. ಮಿಡ್ ಆಫ್ ವಿಭಾಗದ ಕ್ಷೇತ್ರ ರಕ್ಷಕರು ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಆಟಗಾರರು 0-1 ಕಿಟ್ಟ ಗೋಚು ಪವಿಲಿಯನ್ ಬಹಳಷ್ಟು ಆರಂಭಿಕ ಸರದಿಯ ನಂಬುಗೆಯ ಸವ್ಯಸಾಚಿ ನಿಲುವಿನ ಆಟಗಾರನ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಯಂಗ್ ಫ್ರಾನ್ಸ್ ಉಜಿರೆ ಬಹುಶಃ ಒಂದು ಪಂದ್ಯ ಕೊಡದ ನೇರ ಪ್ರಸಾರವನ್ನು ಜಿಲ್ಲೆ, ರಾಜ್ಯ, ದೇಶ, ವಿದೇಶಗಳಲ್ಲಿ ಬಹಳಷ್ಟು ಉತ್ತಮ ರೀತಿಯಾಗಿ ನೇರ ಪ್ರಸಾರವನ್ನು ನೀಡತಕ್ಕಂಥ ಒಂದು ಸಂಸ್ಥೆ ಯಾಸೀನ್ ರವರ ಅನುಪಸ್ಥಿತಿಯಲ್ಲಿ ಪಂದ್ಯದ ನೇರ ಪ್ರಸಾರ ಸಾಗ್ತಾ ಇದೆ. ವೈ ಸ್ಪೋರ್ಟ್ಸ್ ಪಂದ್ಯ ಕೊಡದ ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದೆ. ಬಹುಶಃ ಲಕ್ಷಾಂತರ ಮಂದಿ ತಾವಿದ್ದುಕೊಂಡಲ್ಲೇ ಕುಳಿತುಕೊಂಡು ಪಂದ್ಯದ ನೇರ ಚಿತ್ರಣವನ್ನು ನೋಡಬಹುದಾಗಿದೆ. ಯೂಟ್ಯೂಬ್ ಮುಖಾಂತರವಾಗಿ BPL ಕ್ರಿಕೆಟ್ ಪಂದ್ಯ ಕೊಡದ ಅಧಿಕೃತ ನೇರ ಮಾಹಿತಿಗಳು ಸಾಗ್ತಾ ಇದೆ, ಸರಾಗವಾಗಿ ಸಾಗ್ತಾ ಇದೆ. ವೈ ಸ್ಪೋರ್ಟ್ಸ್ ಪಂದ್ಯ ಕೊಡದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅಲಿ ಮತ್ತು ಅರ್ಫಾತ್ ಪ್ರಮುಖ ಕ್ಯಾಮರಾಮನ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇವರಿಗೆ ಕೂಡ ನಮ್ಮ ಸಂಸ್ಥೆ ಮುಖಾಂತರವಾಗಿ ಅಭಿನಂದನೆ, ಕೃತಜ್ಞತೆಗಳನ್ನು ಸಮರ್ಪಿಸ್ತೇವೆ. ಪ್ರಗತಿಯ ಮೊದಲ ಓವರ್ 0-1 ಹೊಸ ಬ್ಯಾಟ್ಸ್ಮನ್ ಹಮ್ಜಾ, ನ್ಯೂ ಬ್ಯಾಟ್ಸ್ಮನ್ ಹಮ್ಜಾ. ಈ ಬಾರಿ ಎಸೆದಂತ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಆಗ್ತಾ ಇದೆ. ಬಹುಶಃ ಒಂದು ಪಂದ್ಯ ಕೂಡಕ್ಕೆ ಮಂಗಳೂರು ಪರಿಸರದ ಬಹಳಷ್ಟು ಅನುಭವಿ ನಿರ್ಣಾಯಕರನ್ನು ಕೂಡ ಕಳಕಳಿಸಿಕೊಂಡು ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ ನಮ್ಮ ಶೈಲೋ ಕ್ರಿಕೆಟರ್ಸ್. ಮತ್ತೆ ಶಾಕಿರ್ ಈ ಬಾರಿ ಎಸೆದಂತ ಚೆಂಡು ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ತನ್ಮೂಲಕ ಲಾಂಗ್ ಆಫ್ ರೊಕ್ಕಿಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಔಟ್ಗಳು ಬರ್ತಾ ಇದೆ. ಹರಿ ದಾಣಿವಿನ ಮುಖಾಂತರವಾಗಿ ಚುಮ್ಮಿದ ಪ್ರಪ್ರಥಮ ಬೌಂಡ್ರಿ. ಮೊದಲ ಬೌಂಡ್ರಿ ಯಂಗ್ ಫ್ರಾನ್ಸ್ ಪರವಾಗಿ ಸೇರ್ಪಡೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಖಾತೆ ಕೂಡ ಆರಂಭ ಗತಿಯನ್ನು ಕಾಣ್ತಾ ಇದೆ. ತನ್ನ ಮೊತ್ತ 4 4 runs for loss of 1 wickets ಯಂಗ್ ಫ್ರಾನ್ಸ್. ಈ ಬಾರಿ ಎಸೆದಂತ ಚೆಂಡು ಮತ್ತೆ ಓಟಗಳ ಅವಕಾಶಗಳು ಬರ್ತಾರೆ. ಬಹಳ ಉತ್ತಮ ರೀತಿಯ ಒಂದು ಎಸೆತ. ಪ್ರಗತಿಯ ಮೊದಲ ಓವರ್ ಮೊದಲ ಎಸೆತ ರನ್ಔಟ್ ಮುಖಾಂತರವಾಗಿ ಬಹಳಷ್ಟು ಉತ್ತಮ ರೀತಿಯ ಒಂದು ಲೆಫ್ಟಿ ಆಟಗಾರನ ವಿಕೆಟ್ಸ್ ಅನ್ನು ಪಡ್ಕೊಂಡ್ರು. ಆ ಬಳಿಕದ ಎಸೆತಗಳು ಕೂಡ ಬಹಳಷ್ಟು ಉತ್ತಮ ರೀತಿಯಾಗಿ ಕಾಣ್ತಾ ಇದೆ. ಹಮ್ಜಾ ಮಾಲೀಕತ್ವದ ತಂಡ, ನಾಯಕತ್ವದ ತಂಡ. ಶಾರ್ಟ್ ಪಿಚ್ ಎಸೆತ ಪುಲ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಕಾಟ್ ಬಿಯಾಂಡ್ಗಾಗಿ ಬಹಳಷ್ಟು ಮನವಿಗಳು ಬರ್ತಾ ಇದೆ. ಮನವಿಗೆ ಪುರಸ್ಕಾರಗಳು ಲಭಿಸ್ತಾ ಇಲ್ಲ. ಕೋಟ್ ರಕ್ಷಕರ ಭಾಗದಲ್ಲಿ ಫರಾನ್ ಒಂದಿಷ್ಟು ಮನವಿಗಳು ಮಾಡಿದ್ರು ಕೂಡ ಮನವಿಗೆ ಪುರಸ್ಕಾರಗಳು ಲಭಿಸ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಮತ್ತೆ ಡಾಟರ್ ಡೆಲಿವರಿ ಚುಕ್ಕಿ ಎಸೆತ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. 4 ರನ್ ತನ್ನ ಮೊತ್ತ ಸ್ಥಗಿತತೆಯನ್ನು ಕಾಣ್ತಾ ಇದೆ. 6 ಓವರ್ಗಳ ಪಂದ್ಯ, ಬಹುಶಃ 32 ರನ್ಸ್ಗಳ ಪಂದ್ಯ. 40+ ಗಣತಿಯ ಮೊತ್ತ, 50+ ಗೌರವಾನ್ವಿತ ಮೊತ್ತ, 60+ ಪಂಥವನ ಮೊತ್ತ. ಅದ್ಯಾವ ರೀತಿಯ ಒಂದು ಮೊತ್ತವನ್ನು ದಾಖಲಿಸ್ತಾ ನೋಡಬೇಕಾಗಿದೆ. ಯಂಗ್ ಫ್ರಾನ್ಸ್ ಉಜಿರೆ ಆಟಗಾರರು. ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ತನ್ನ ಮೂಲಕ
ಡೀಪ್ ಮಿಡ್ ವಿಕೆಟ್ ಸೀಮಾರಕ್ಕೆ ಅಂಚಿನಲ್ಲಿ ಬಹಳ ಉತ್ತಮ ಒಂದು ಕ್ಷೇತ್ರ ರಕ್ಷಣೆ ಮಾಡಿದ್ರು, ಬೌಂಡ್ರಿಯನ್ನು ಅಟ್ಟಾಯಿಸಿದ್ರು. 4ರ ಬದಲಿ ಕೇವಲ 2 ಔಟ್ಗಳು ಮಾತ್ರ ಸೇರ್ಪಡೆಯಾಗ್ತಾ ಇದೆ. ಜಲೀಲ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಆಪತ್ ಬಾಂಧವ ಬಹುಶಃ ಬಹಳಷ್ಟು ಉತ್ತಮ ರೀತಿಯಾಗಿ ಒಂದು ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಆ ನಿಟ್ಟಿನಲ್ಲಿ ಪ್ರಮುಖ ಮೊದಲ ಓವರ್ನ ಮುಕ್ತಾಯಕ್ಕೆ ತನ್ನ ಮೊತ್ತ 6 ಔಟ್ಗಳನ್ನು ದಾಖಲಿಸ್ತಾ ಇದ್ದಾರೆ ಯಂಗ್ ಫ್ರಾನ್ಸ್ ಉಜಿರೆ. BPL ನ ಮೊದಲ ಪಂದ್ಯಾಟವನ್ನು ಆಡ್ತಾ ಇರತಕ್ಕಂಥ 2 ತಂಡಗಳು ಕೂಡ ಬಹಳ ಉತ್ತಮ ರೀತಿಯ ಆಟವನ್ನು ಆಡ್ತಾ ಇದ್ದಾರೆ. ಅನುಭವಿ ನಿರ್ಣಾಯಕರ ನಡುವೆ ಪಂದ್ಯಕೂಟ ಯಶಸ್ವಿಯಾಗಿ ಸಾಗಿ ಹೋಗ್ತಾ ಇದೆ. BPL ಪಂದ್ಯಕೂಟದ ಮೊದಲ ಪಂದ್ಯಾಟವನ್ನು ಆಡಿರ್ತಕ್ಕಂಥ ಹಂಸಾ ಮಾಲೀಕತ್ವದ ತಂಡ ಒಂದೆಡೆ ದಾಂಡುಗಾರಿಕೆಯನ್ನು ಮಾಡ್ತಾ ಇದೆ, ಇನ್ನೊಂದೆಡೆ ಎಸೆತಗಾರಿಕೆ ಭಾಗದಲ್ಲಿ ಇಬ್ಬಿ ಮಾಲೀಕತ್ವದ ತಂಡ ಟಾಸ್ ಪ್ರಕ್ರಿಯೆಯನ್ನು ಜಯಿಸಿಕೊಂಡು ಇಲೆಕ್ಟೆಡ್ ಟು ಬೌಲ್ ಫಸ್ಟ್ ನಿರ್ಣಯದ ಮೇರೆಗೆ ಎಸೆತಗಾರಿಕೆಯನ್ನು ಮಾಡುತ್ತಾ ಇದೆ. ಪ್ರಗತಿಯ ಮೊದಲ ಓವರ್ ಮುಕ್ತಾಯಕ್ಕೆ 6ಕ್ಕೆ 6 runs ಫಾರ್ ಲಾಸ್ ಆಫ್ 1 ವಿಕೆಟ್ಸ್. ಯಂಗ್ ಫ್ರಾನ್ಸ್ ಉಜಿರೆ ಹೊಸ ಬೌಲರ್, ಇಬ್ಬಿ ಹೊಸ ಬೌಲರ್, ಜಲೀಲ್ ಮಾಲೀಕತ್ವದ ತಂಡ. ಇಬ್ಬಿ ಎಸೆದ ಚೆಂಡು ಲೆಗ್ ಬಿಫೋರ್ ದ ವಿಕೆಟ್. 2ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಯಂಗ್ ಫ್ರಾನ್ಸ್ ಉಜಿರೆ. ಆರಂಭಿಕ ಹಂತದಲ್ಲಿ ಕಿಟ್ಟಾರ್ ಅವರ ವಿಕೆಟ್ಸ್ ಅನ್ನು ಕಳ್ಕೊಂಡ್ರು. ಇವಾಗ ಇಬ್ಬಿರವರ ಮೊದಲ ಎಸೆತಕ್ಕೆ ಬಹಳಷ್ಟು ಅನುಭವಿ ಆಟಗಾರ, ಬಹಳಷ್ಟು ನಂಬುಗೆಯ ಆಟಗಾರ ಹಂಸಾರ್ ಅವರ ವಿಕೆಟ್ಸ್ ಅನ್ನ ಕೂಡ ಕಳ್ಕೊಳ್ತಾ ಇದೆ ಯಂಗ್ ಫ್ರಾನ್ಸ್ ಉಜಿರೆ. ಸತತವಾಗಿ 2 ದಿನಗಳ ಕಾಲ ಚೆಂಡು ದಾಂಡುವಿನ ಕಾಳಗ ಅನ್ನುವಂಥ ರೂಪದಲ್ಲಿ ನಮ್ಮ ಕಕ್ಕುಂಜೆ ಶಾಲಾ ಅಂಕಣದಲ್ಲಿ ಪಂದ್ಯಕೂಟ ಆರಂಭವನ್ನ ಕಾಣ್ತಾ ಇದ್ರಿ. ಒಂದು ಪಂದ್ಯಕೂಟಕ್ಕೆ ನಮ್ಮ ಶಾಲಾ ಶಿಕ್ಷಕ ವರ್ಗದವರು ಕೂಡ ಬಹಳಷ್ಟು ಉತ್ತಮ ರೀತಿಯಾಗಿ ಪ್ರೋತ್ಸಾಹವನ್ನು ನೀಡಿದ್ದಾರೆ, ಸಹಕಾರವನ್ನು ನೀಡಿದ್ದಾರೆ. ಜೊತೆಗೆ ನಮ್ಮ ಊರಿನ ಬಹಳಷ್ಟು ಮಂದಿ ಕ್ರೀಡಾಭಿಮಾನಿಗಳು, ಕ್ರೀಡಾಪಟುಗಳು ಎಲ್ಲರೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಪ್ರೋತ್ಸಾಹವನ್ನು ನೀಡಿ ಈ ಕ್ರಿಕೆಟ್ ಪಂದ್ಯಕೂಟವನ್ನು ಚಂದಗಾಣಿಸಿಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ನಮ್ಮ ಸಂಸ್ಥೆ ಮುಖಾಂತರವಾಗಿ, ಮುಖ್ಯ ವೇದಿಕೆ ಮುಖಾಂತರವಾಗಿ ಅಭಿನಂದನೆ, ಕೃತಜ್ಞತೆಗಳನ್ನು ಕೂಡ ಈ ಹಂತದಲ್ಲಿ ನಾವು ಸಮರ್ಪಿಸ್ತಾ ಇದ್ದೇವೆ. ಹೊಸ ಬ್ಯಾಟ್ಸ್ಮನ್ ತಮ್ಮಿ ಅಂಕಣ ಎಂಟ್ರಿಯನ್ನು ಪಡಿತಾ ಇದ್ದಾರೆ. ನ್ಯೂ ಬ್ಯಾಟ್ಸ್ಮನ್ ತಮ್ಮಿ. ಈ ಹಂತದಲ್ಲಿ ಒಂದು ಪಾರ್ಟ್ನರ್ಶಿಪ್ ಆಟಗಳು ಬರಬೇಕಾಗಿದೆ, ನೈಜ ಕ್ರಿಕೆಟ್ ಹೊಡೆತಗಳು ಬರಬೇಕಾಗಿದೆ. ಬಹುಶಃ ಹೆಚ್ಚಾಗಿ ಕವರ್ ಡ್ರೈವ್, ಪುಲ್ ಶಾಟ್, ಸ್ವೀಪ್ ಶಾಟ್ ಅಂಡ್ ಅಪ್ಪರ್ ಕಟ್ ಈ ರೀತಿಯಾಗಿರ್ತಕ್ಕಂಥ ಒಂದು ಹೊಡೆತಗಳನ್ನು ದಾಂಡಿಗರು ದಾಖಲಿಸಿ ಲೆಕ್ಕಾಚಾರದ ಆಟವನ್ನು ಆಡಬೇಕಾಗಿದೆ. ಕ್ಯಾಲ್ಕುಲೇಟ್ ಮೈಂಡ್ ಹೊಡೆತಗಳು ಬರಬೇಕಾಗಿದೆ ಪಂದ್ಯದ ಉಳಿವಿಗಾಗಿ. ಈ ಬಾರಿ ಎಸೆದ ಚೆಂಡು ಸೆಪರೇಟ್ ಮಾಡುವಂತ ಪ್ರಯತ್ನ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಕೈಕೊಡ್ತಾ ಇದೆ. ಸುಲಭದ ಒಂದು ಕ್ಯಾಚ್ ಅನ್ನು ಪಡೆಯುವಂತ ಪ್ರಯತ್ನಗಳು ಮಾಡಿದ್ರೆ ಕೂಡ ಅಂತಿಮ ಹಂತದಲ್ಲಿ 4 ಔಟ್ಗಳ ಸೇರ್ಪಡೆ ಬರ್ತಾ ಇದೆ. 2ನೇ ಬೌಂಡ್ರಿ ಯಂಗ್ ಫ್ರಾನ್ಸ್ ಪರವಾಗಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ತನ್ನ ಮೊತ್ತ 10 runs, loss of 2 wickets. ಯಂಗ್ ಫ್ರಾನ್ಸ್ ಉಜಿರೆ. ಬಹುಶಃ ಎಸೆತಗಾರರಿಗೆ ಕೆಲವೊಂದು ತಂತ್ರ ಪ್ರತಿತಂತ್ರವನ್ನು ಹೇಳಿಕೊಡ್ತಾ ಇದ್ದಾರೆ ಸಹ ಆಟಗಾರರು. ಮುಂದಿನ ಪಂದ್ಯಕ್ಕೆ ಕರೆಯನ್ನು ನೀಡ್ತಾ ಇದ್ದೇವೆ. ಈ ಬಾರಿ ಎಸೆದಂತ ಚೆಂಡು ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ನಡಬಾಲಿನ ಸೇರ್ಪಡೆ ಆಗ್ತಾ ಇದೆ. ಈ ಹಿಂದಿನ ಎಸೆತದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಬೌಂಡ್ರಿಯನ್ನು ದಾಂಡಿಗರು ದಾಖಲಿಸಿದರೂ ಕೂಡ ಆ ಬಳಿಕದ ಮತ್ತೊಂದು ಎಸೆತ ಸುಂದರತೆ ಎಸೆತವಾಗಿ ಕಾಣ್ತಾ ಇದೆ. ಮತ್ತೆ ಈ ಬಾರಿ ಎಸೆದಂತ ಚೆಂಡು ಲೋವರ್ ಪುಲ್ಟಾಸ ಶಾರ್ಟ್ ಮಿಡ್ ವಿಕೆಟ್ ಬಳಿ ಕ್ಷೇತ್ರ ರಕ್ಷಣೆ ಸ್ವಲ್ಪ ಮಟ್ಟಿಗೆ ಕೈ ಕೊಡ್ತಾ ಇದೆ. ಒಂದು ಓಟದ ಪೂರೈಕೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 11ಕ್ಕೆ ತಲುಪ್ತಾ ಇದೆ. 11 runs for loss of 2 wickets. ಯಂಗ್ ಫ್ರಾನ್ಸ್ ಉಜಿರೆ.
ಶಾರ್ಟ್ ಪಿಚಸ್ ಸಹಿತ ಪುಲ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಸ್ಕ್ವೇರ್ ಲಾಗ್ ಸೀಮಾರಕ್ಕೆ ಕ್ರಮಿಸ್ತಾ ಇದ್ದ 3ನೇ ಬೌಂಡ್ರಿ ಹರೀಶ್ ದಾಣಿವಿನ ಮುಖಾಂತರವಾಗಿ ಚುಮ್ಮಿದ 2ನೇ ಬೌಂಡ್ರಿ. ಮುಂದಿನ ಪಂದ್ಯಕ್ಕೆ ಕರೆಯನ್ನ ನೀಡ್ತಾ ಇದ್ದೇವೆ. ನಂದಗೋಕುಲ ಧರ್ಮಸ್ಥಳ ವಿರುದ್ಧವಾಗಿ ಹೈಸಿನ್ಸ್ ರೆಡ್ ಬ್ಯಾಕ್ಸ್. ಎರಡು ತಂಡದ ಆಟಗಾರರು ತಮ್ಮ ಪೂರ್ವ ಸಿದ್ಧತೆಯನ್ನ ಮುಗಿಸಿಕೊಂಡು ರೆಡಿಯಾಗಿರಬೇಕು. ತಮಗಿದು ಮೊದಲನೇ ಕರೆ. ಎರಡು ತಂಡದ ನಾಯಕರಿಗೆ ಟಾಸ್ಗೋಸ್ಕರ ವೇದಿಕೆಯ ಮುಂಭಾಗಕ್ಕೆ ಬನ್ನಿ. ಮೊದಲ ಪಂದ್ಯ, ಈ ಕೂಟದ ದ್ವಿತೀಯ ಪಂದ್ಯ, ನಂದಗೋಕುಲ ಧರ್ಮಸ್ಥಳ ವಿರುದ್ಧವಾಗಿ ಹೈಸಿನ್ಸ್ ರೆಡ್ ಬ್ಯಾಕ್ಸ್. ಎರಡು ತಂಡದ ನಾಯಕರು ಟಾಸ್ಗೋಸ್ಕರ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ತಮಗಿದು ಮೊದಲನೇ ಕರೆ. ಮುಕ್ತಾಯದ 2 ಓವರ್ಗಳ ಬಳಿಕ ತನ್ನ ಮೊತ್ತ 15 ಓಟವನ್ನು ಕಾಣ್ತಾ ಇದೆ. ಯಂಗ್ ಫ್ರಾನ್ಸ್ ಉಜಿರೆ ಆಟಗಾರರು ಪ್ರಮುಖ 2 ವಿಕೆಟ್ಸ್ ಗಳನ್ನು ಕಳೆದುಕೊಂಡರು ಕೂಡ ಬಳಿಕ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡುವಂತಹ ಅನಿವಾರ್ಯತೆ. ಅಂತಿಮ 24 ಎಸೆತಗಳು ಇನ್ನೂ ಕೂಡ ಆರಂಭಿಕ ಸೆಷನ್ ಅಲ್ಲಿ ಬಾಕಿ ಉಳಿತಾ ಇದೆ. ಬಹುಶಃ BPL ಪಂದ್ಯ ಕೂಡ ಸ್ಟೈಲ್ ಆಫ್ ಕ್ರಿಕೆಟರ್ಸ್ ಅನ್ನುವ ಒಂದು ಸಂಸ್ಥೆ 10ನೇ ಆವೃತ್ತಿಯಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ರಿಕೆಟ್ ಪಂದ್ಯಾಕೂಟವನ್ನು ನಡೆಸ್ತಾ ಇದೆ. ಬಹುಶಃ ಕ್ರಿಕೆಟ್ನ ಬಹಳಷ್ಟು ನಿಯಮಗಳನ್ನೆಲ್ಲವನ್ನು ಕೂಡ ಅಳವಡಿಸಿಕೊಂಡು ಈ ಒಂದು ಪಂದ್ಯಾಕೂಟವನ್ನ ಸತತವಾಗಿ 10ನೇ ಆವೃತ್ತಿಯಲ್ಲಿ ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದೆ. ತಮ್ಮ ಜೆರ್ಸಿ ನಂಬರ್ ಅನ್ನು ನೀಡಿ ಹಸ್ತಾಕ್ಷರವನ್ನ ನೀಡಿ. ಎರಡು ತಂಡದ ನಾಯಕರ ಗಮನಕ್ಕೆ ತಕ್ಷಣ ತಮ್ಮ ಆಟಗಾರರನ್ನ ಇಲ್ಲಿ ಕಳಿಸ್ಕೊಡಿ. ಶಾಕೀರ್ ಎಸ್ಗಾರಿಕೆ ಭಾಗದಲ್ಲಿದ್ದಾರೆ. 3ನೇ ಓವರ್ನ ಮೊದಲ ಚೆಂಡಿಗಾಗಿ ಶಾಕೀರ್ ಎಸೆದ ಚೆಂಡು ಸಪೋರ್ಟ್ ಮಾಡುವಂತ ಪ್ರಯತ್ನ ಪಡೆದ್ರು. ಗಾಳಿಯ ಲಾಭವನ್ನು ಪಡಿತಾ ಇದೆ. ಲೋಮಾನ್ಸ್ ಲ್ಯಾಂಡ್ ಆಗ್ತಾ ಇದೆ. 1 ಓಟುಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನ ಸೇರ್ತಾ ಇದೆ. ತನ್ನ ಮೊತ್ತ 16. ಬಹುಶಃ ಡೀಪ್ ಸ್ಕ್ವೇರ್ ಲೆಗ್ ಅಂಡ್ ಡೀಪ್ ಮಿಡ್ ವಿಕೆಟ್, ಲಾಂಗ್ ಆನ್ ಲಾಂಗ್ ಆಫ್, ಕವರ್ಸ್. ಈ ರೀತಿ ಒಂದು ಕ್ಷೇತ್ರ ರಕ್ಷಣೆ 30 ಗಜಗಳ ಹೊರಭಾಗದಲ್ಲಿ ಬರ್ತಾ ಇದೆ. ಪಾಯಿಂಟ್ ಅನ್ನ ಬಳಸ್ತಾರೆ. ಮಿಡ್ ಆಫ್ ಕಾಣ್ತಾ ಇದೆ, ಮಿಡ್ ಆನ್ ಕಾಣ್ತಾ ಇದೆ ಅಂಡ್ ಬ್ಯಾಕ್ವರ್ಡ್ ಶಾರ್ಟ್ ಲೆಗ್. ಈ ರೀತಿ ಒಂದು ಕ್ಷೇತ್ರ ರಕ್ಷಣೆ ಕೂಡ ಬರ್ತಾ ಇದೆ. ಸುಂದರತೆ ಎಸೆತು ನಗತವನ್ನು ಪಡ್ಕೊಳ್ತಾ ಇದೆ. 30 ಮುಟ್ಟಿ ಓಟದ ಪೂರೈಕೆಯನ್ನು ಮಾಡಿದ್ರು. ಅಪಾಯಕಾರಿ ಓಟದ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ ಹರಿ. ಮತ್ತೆ 1 ಓಟುಗಳ ಸೇರ್ಪಡೆಗಳು. ಬಹುಶಃ ಬಹಳಷ್ಟು ಮಂದಿ ಅತಿಥಿ ಗಣ್ಯರ ಒಂದು ಸಹಕಾರದೊಂದಿಗೆ, ಊರಿನ ಸಹಕಾರದೊಂದಿಗೆ ನಮ್ಮ BPL ಕ್ರಿಕೆಟ್ ಪಂದ್ಯಾಕೂಟ 10ನೇ ಆವೃತ್ತಿಯಲ್ಲಿ ಯಶಸ್ವಿಯಾಗಿ ಆರಂಭವನ್ನ ಕಾಣ್ತಾ ಇದೆ. ಆ ಪೈಕಿ ಮೊದಲ ಪಂದ್ಯಾಕೂಟ ಕೂಡ ಬಹಳಷ್ಟು ಶಾಂತ ರೀತಿಯಲ್ಲಿ ಸಾಗ್ತಾ ಇದೆ. ಶಾಕೀರ್ ಎಸೆದ ಚೆಂಡು ನಗತವನ್ನ ಪಡ್ಕೊಳ್ತಾ ಇದೆ. ಶಾರ್ಟ್ ಆಗಿ ಬೀಳ್ತಾ ಇದೆ. ನಡುವೆ 1 ಓಟದ ಪೂರೈಕೆಯನ್ನು ಮಾಡಿದ್ರು. ಪಾಯಿಂಟ್ ಭಾಗದಲ್ಲಿ ತಳ್ಳುವ ಪ್ರಯತ್ನವನ್ನು ಮಾಡಿದ್ರು. 1 ಓಟದ ಹೆಚ್ಚುವರಿಯ ಮುಖಾಂತರವಾಗಿ ತನ್ನ ಮೊತ್ತ 17ಕ್ಕೆ ತಲುಪ್ತಾ ಇದೆ. 18 ತನ್ನ ಮೊತ್ತ 18 ರನ್ಸ್, ಲಾಸ್ ಆಫ್ 2 ವಿಕೆಟ್ಸ್. ನೆಗೆತವನ್ನ ಪಡ್ಕೊಂಡ ಚೆಂಡು ಔಟ್ಸೈಡ್ ದ ಲೆಗ್ ಸ್ಟಂಪ್, ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಮೊದಲ ಅಕ್ರಮ ಎಸೆತ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಮೊದಲ ಉಚಿತ ಓಟಗಳು ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತನ್ನ ಮತ್ತೆ 1 ಓಟಗಳ ಸೇರ್ಪಡೆ 19ಕ್ಕೆ ತಲುಪ್ತಾ ಇದೆ. ಶಾಕೀರ್ ಮೊದಲ ಓವರ್ ಎಸ್ಗಾರಿಕೆಯನ್ನು ಮಾಡಿದ್ರು. ಬಹಳ ಉತ್ತಮ ರೀತಿಯಿಂದ ಎಸ್ಗಾರಿಕೆಯನ್ನು ಮಾಡಿದ್ರು. ಕೇವಲ 6 ಓಟವನ್ನು ನೀಡಿದ್ರು. ಇವಾಗ ಕೂಟದ 2ನೇ ಓವರ್ ಎಸ್ಗಾರಿಕೆಯಲ್ಲಿ ಕಾಣ್ತಾ ಇದ್ದಾರೆ. ಈ ಬಾರಿ ಎಸೆದ ಚೆಂಡು ಹರಿದಾಣುವಿನ ಮುಖಾಂತರವಾಗಿ ಬಹಳಷ್ಟು ಉತ್ತಮ ರೀತಿಯಿಂದ ಹೊಡೆತ ಬರ್ತಾ ಇದೆ. 1 ಓಟುಗಳಿಗೆ ಮಾತ್ರ ಮತ್ತೆ ಅವಕಾಶಗಳು ಬರ್ತಾ ಇದೆ. ಕೂಟ ರಕ್ಷಕರ ವಿಭಾಗದಲ್ಲಿ ಫರಾನ್ ಬಹಳಷ್ಟು ಉತ್ತಮ ರೀತಿಯಾಗಿ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅಲ್ಲಿ 2 ತಂಡದ ಕಪ್ತಾನರು ಫಾರ್ಮ್ ಅನ್ನ ಪಡ್ಕೊಂಡಿದ್ದಾರೆ. ಗಮನಕ್ಕೆ ನಿಮ್ಮ ತಂಡದ ಎಲ್ಲ ಆಟಗಾರರ ಹೆಸರು ಮತ್ತು ಜೆರ್ಸಿ ನಂಬರ್. ನೀವು ಎಷ್ಟು ಆಟಗಾರರನ್ನ ಖರೀದಿ ಮಾಡಿದಿರಿ ಅಷ್ಟು ಆಟಗಾರರ ಹೆಸರು, ಜೆರ್ಸಿ ನಂಬರ್ ಅನ್ನ
ಮತ್ತೆ ಶಾಕೀರ್. ಈ ಬಾರಿ ಎಸೆದಂತ ಚೆಂಡು ಬಹಳ ಉತ್ತಮ ರೀತಿಯಲ್ಲಿ ನೋಡುತ್ತಾ ಕವಾಸ್ ಭಾಗದಲ್ಲಿ ನೋಡಿದ ಪೂರೈಕೆಯನ್ನು ಮಾಡಿದ್ರು ಹರಿ. ಒಂದು ನೋಡಿದ ಹೆಚ್ಚುವರಿಯ ಮುಖಾಂತರವಾಗಿ ತನ್ನ ಮೊತ್ತ 22ಕ್ಕೆ ತಲುಪ್ತಾ ಇದೆ. ಆರಂಭಿಕ ಹಂತದಲ್ಲಿ ಕಿಟ್ಟ ಮತ್ತು ಹಂಸರವರ ಪ್ರಮುಖ 2 ವಿಕೆಟ್ಸ್ಗಳನ್ನು ಕಳ್ಕೊಂಡಿರ್ತಕ್ಕಂಥ ಯಂಗ್ ಫ್ರಾನ್ಸ್ ಉಜಿರೆ ಆಟಗಾರ ಬಳಿಕ ಹರಿ ಜೊತೆಗೆ ತಮ್ಮಿ ಅಂಕಣ ಎಂಟ್ರಿಯನ್ನು ಪಡ್ಕೊಂಡು ಬಹಳ ಉತ್ತಮ ರೀತಿಯಿಂದ ಲೆಕ್ಕಾಚಾರದ ಆಟವನ್ನು ಆಡ್ತಾ ಇದ್ದಾರೆ. ಪ್ರತಿ ಎಸೆದಕ್ಕೂ ಓಟವನ್ನು ಕದಿಯುವಂತಹ ಪ್ರಯತ್ನವನ್ನ ದಾಂಡಿಗರು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮುಕ್ತಾಯದ 3 ಓವರ್ಗಳ ಬಳಿಕ ತನ್ನ ಮೊತ್ತ 22 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಬಹುಶಃ ಈ ಪಂದ್ಯದ ತರುವಾಯ ದಿನದ ಮುಂದಿನ ಪಂದ್ಯಕ್ಕಾಗಿ ಬಹುಶಃ ಸಂಘಟಕರು ಪದೇ ಪದೇ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಕೆಲವೊಂದು ನಿಯಮಗಳಿದೆ, ಅದನ್ನೆಲ್ಲವನ್ನು ಕೂಡ ಸರಿಸಮವಾಗಿ ಪಾಲಿಸಬೇಕು ಅನ್ನೋದಾಗಿ ನಾವು ಕೇಳಿಕೊಳ್ತೇವೆ. ಬಹುಶಃ ಒಂದು ಪಂದ್ಯಾಕೂಟದ ನೇರ ಪ್ರಸಾರ ಇವತ್ತಿನ ದಿನ ಜಿಲ್ಲೆ ರಾಜ್ಯ ದೇಶ ವಿದೇಶಗಳಲ್ಲಿ ಕೂಡ ಬಹಳಷ್ಟು ಮಂದಿ ನೇರ ಪ್ರಸಾರದ ವೀಕ್ಷಣೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಆ ಪೈಕಿ ನೇರ ಪ್ರಸಾರದ ವೀಕ್ಷಣೆಯನ್ನು ಮಾಡಿಕೊಡ್ತಾ ಇರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳಿಗೂ ಕೂಡ ನಮ್ಮ ಸಂಸ್ಥೆ ಮುಖಾಂತರವಾಗಿ ಅಭಿನಂದನೆ, ಕೃತಜ್ಞತೆಗಳನ್ನು ಕೂಡ ನಾವು ಸಮರ್ಪಿಸ್ತಾ ಇದ್ದೇವೆ. ಹೊಸ ಬೌಲರ್ ಫರಾನ್ ಎಸ್ಗಾರಿಕೆ ಭಾಗದಲ್ಲಿ, ಹರೀಶ್ ಸ್ಟ್ರೈಕರ್ ಭಾಗದಲ್ಲಿ, ತೊಮಿನಾನ್ ಸ್ಟ್ರೈಕರ್ ನಿರ್ಣಾಯಕರಾಗಿ ಬಹಳಷ್ಟು ಅನುಭವಿ ನಿರ್ಣಾಯಕರು ದೀಕ್ಷಿತ್ ಮತ್ತು ಕಾಮತ್. ನಮ್ಮ ಮಂಗಳೂರು ಪರಿಸರದ ಬಹಳಷ್ಟು ಪಂದ್ಯಾಟಗಳಲ್ಲಿ ನಿರ್ಣಾಯಕರ ಪೀಠವನ್ನು ಹೊತ್ತುಕೊಂಡು ಬಹಳಷ್ಟು ಪಂದ್ಯಾಟವನ್ನ ಯಶಸ್ವಿ ಕಾಮತ್ ಮತ್ತು ದೀಕ್ಷಿತ್ ಪಂದ್ಯಾಕೂಟದ ನಿರ್ಣಾಯಕರ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರೇ ಕೂಡ ನಮ್ಮ ಸ್ಟೈಲ್ ಆಫ್ ಕ್ರಿಕೆಟರ್ಸ್ ವತಿಯಿಂದ ಮುಖ್ಯ ವೇದಿಕೆ ಮುಖಾಂತರವಾಗಿ ಕೂಡ ಅಭಿನಂದನೆ, ಕೃತಜ್ಞತೆಗಳನ್ನು ಕೂಡ ನಾವು ಸಮರ್ಪಿಸ್ತಾ ಇದ್ದೇವೆ. ಅಲ್ಲಿ ಕಪ್ತಾನ ಜಲೀಲ್ ಅದೇ ರೀತಿ ಹಂಸಾ ಇವರಿಗೆ ಸೂಚನೆಯನ್ನು ನೀಡ್ತಾ ಇದ್ದೇವೆ. ಅಂಪೈರ್ ತೀರ್ಮಾನದ ಬಳಿಕ ನಾವು ಹೇಳಲಿಕ್ಕಿದ್ದೇವೆ. ದಯವಿಟ್ಟು ಗಮನಿಸಿ, ಸಮಯದ ಅಭಾವದಿಂದ ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿ. ಪ್ರಗತಿಯ 4ನೇ ಓವರ್ ಫರಾನ್ ಎಸ್ಗಾರಿಕೆ ಮಾಡಿದ್ರು. ಕವರ್ಸ್ ಭಾಗದಲ್ಲಿ ಸಾಕ್ತಾ ಇದ್ದ ಹರಿ ಬಹಳ ಉತ್ತಮ ರೀತಿಯೊಂದು ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಕೇವಲ 1 ಓಟಗಳ ಸೇರ್ಪಡೆ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದ್ರೆ ತನ್ನ ಮೊತ್ತ 23ಕ್ಕೆ ತಲುಪ್ತಾ ಇದೆ. ಇಲ್ಲಿ ವೇದಿಕೆ ಹಿಂಭಾಗದಲ್ಲಿ ನಿಲ್ಲಿಸುವಂತಹ ಎಲ್ಲ ದ್ವಿಚಕ್ರ ವಾಹನ ಬೈಕ್ಗಳನ್ನ ತೆರವುಗೊಳಿಸಿ ದಯವಿಟ್ಟು. ಈಗಾಗಲೇ ನಾವು ಹಲವಾರು ಬಾರಿ ಮನವಿಯನ್ನ ಮಾಡಿದ್ದೇವೆ. ಫರಾನ್ ಎಸೆದ 2ನೇ ಚೆಂಡು ಬಹಳ ಉತ್ತಮ ರೀತಿಯಾಗಿ ಕಾಣ್ತಾ ಇದೆ. ಗುಡ್ ಲಕ್ ಮಾತ್ರ ಎಸೆತಗಳು ಬರ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಶಾರ್ಟ್ ಪಿಚ್ ಎಸೆತಗಳು ಕೂಡ ದಾಖಲಾತಿಯನ್ನು ಕಾಣ್ತಾ ಇದೆ. ಬಹುಶಃ ದಾಂಡಿಗರು ಗಮನದಲ್ಲಿ ಇಟ್ಟುಕೊಂಡು ಬಹಳ ಉತ್ತಮ ರೀತಿಯಿಂದ ಪೋಲ್ ಶಾಟ್ ಅಥವಾ ಸ್ಕ್ವೇರ್ ಲೆಗ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಮಾಡಿದ್ರು ಕೂಡ 6 ಬೌಂಡರಿಗಳನ್ನು ಕಾಣಬಹುದಾಗಿದೆ. 3ನೇ ಬಾರಿ ಫರಾನ್ ಈ ಬಾರಿ ಅಷ್ಟಂತ ಚೆಂಡು ತನ್ನ ಮೂಲಕ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಸುಲಭದ ಕ್ಯಾಚ್ ಕೈ ಚೆಲ್ತಾ ಇದ್ದಾರೆ. 2 ಓಟಗಳ ಸೇರ್ಪಡೆ ಆಗ್ತಾ ಇದೆ. ತಮ್ಮೀರ್ ಅವರಿಗೆ ಅದೃಷ್ಟ ಕೈ ಹಿಡಿತಾ ಇದೆ. ಇತ್ತ ಪ್ರಮುಖ 2 ವಿಕೆಟ್ಸ್ ಅನ್ನು ಕಳ್ಕೊಂಡಿರ್ತಕ್ಕಂಥ ಯಂಗ್ ಫ್ರಾನ್ಸ್ ಇವಾಗ ಮತ್ತೊಂದು ಹುದ್ದೆಯನ್ನು ಕಳ್ಕೊಳ್ಳುವಂತಹ ಹಂತದಲ್ಲಿ ಕಾಣ್ತಾ ಇತ್ತು. ಬಹುಶಃ ಎದುರಾಳಿಗಳು ನೀಡಿರ್ತಕ್ಕಂಥ ಒಂದು ಜೀವದಾನ ಸುಲಭದ ಕ್ಯಾಚ್ ಪಡೆಯುವಂತಹ ಒಂದು ಅವಕಾಶಗಳನ್ನು ಕೈ ಚೆಲ್ಲಿದ್ರು. ಆ ಅದೃಷ್ಟವನ್ನ ಇವಾಗ ಸರಿಸಮವಾಗಿ ಬಳಸಿಕೊಳ್ಬೇಕಾಗಿದೆ. ತೊಮ್ಮಿ ತನ್ನ ಮೊತ್ತ 25, 25 runs for loss of 2 wickets. ಯಂಗ್ ಫ್ರಾನ್ಸ್ ಉಜಿರೆ ಈ ಬಾರಿ ಎಸೆದಂತ ಚೆಂಡು ಬಾಲರ್ಸ್ ಬ್ಯಾಕ್ ಡ್ರೈವ್ ಅನ್ನು ಮಾಡ್ತಾ ಇದ್ದಾರೆ. ಎಕ್ಸ್ಟ್ರಾ ಕವರ್ಸ್ ಭಾಗದಲ್ಲಿ ಸಾಕ್ತಾ ಇದೆ. 1 ಓಟಗಳ ಸೇರ್ಪಡೆ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. 26ರಲ್ಲಿ ಕಾಣ್ತಾ ಇದೆ. ಫರಾನ್ ಎಸ್ಗಾರಿಕೆ ಭಾಗದಲ್ಲಿದ್ದಾರೆ. ಶಾಕೀರ್ ಗೋಟ್ ರಕ್ಷಕರ ಭಾಗದಲ್ಲಿ. ಸುಂದರತೆಯ ಚೆಂಡು ಓಟಗಳಿಗೆ ಅವಕಾಶಗಳನ್ನು ನೀಡ್ತಾ ಇಲ್ಲ. ಮತ್ತೆ 2 ಬಾರಿನ ಸೇರ್ಪಡೆ ಆಗ್ತಾ ಇದೆ. ಮೊದಲ 2 ಎಸೆತಗಳಲ್ಲಿ ಓಟವನ್ನು ನೀಡಿದ್ರು ಕೂಡ ಬಳಿಕದ ಎಸೆತಗಳು ಬ್ಯಾಕಿಂಗ್ ಫಾರ್ಮ್ ಅನ್ನು ಕಾಣ್ತಾ ಇದ್ದಾರೆ. ಫರಾನ್ ಬ್ಯಾಕ್ ಟು ಬ್ಯಾಕ್ ಚುಕ್ಕಿ ಎಸೆತ ಡಾಟಾ ಡೆಲಿವರಿ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಈ ಬಾರಿ ಎಸೆದ ಚೆಂಡು ಬಹಳ ಉತ್ತಮ ರೀತಿಯಿಂದ ನೋಡ್ತಾ ಮಿಡ್ ವಿಕೆಟ್ ಭಾಗದಲ್ಲಿ ಸಾಗ್ತಾ ಇದೆ. ಹರಿದೊಣೆಯ ಮುಖಾಂತರವಾಗಿ ಮತ್ತೆ 1 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಬಹುಶಃ ಕಕ್ಕಂಜೆ ಪರಿಸರದಲ್ಲಿ ಕ್ರೀಡಾಂಗಣದ ಕೊರತೆ ಇದ್ರೂ ಕೂಡ ಬಹಳ ಉತ್ತಮ ರೀತಿಯ ಪಂದ್ಯಾಟವನ್ನ ಸರಾಗವಾಗಿ ಕಳೆದ 10 ವರ್ಷಗಳಿಂದ ಕೂಡ ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದೆ ನಮ್ಮ ಸ್ಟೈಲ್ ಆಫ್ ಕ್ರಿಕೆಟರ್ಸ್. ಈ ಒಂದು ಪಂದ್ಯಾಕೂಟಕ್ಕೆ ನಮಗೆ ಬಹಳ ಉತ್ತಮ ರೀತಿಯಾಗಿ ಪ್ರೋತ್ಸಾಹವನ್ನು ನೀಡಿ, ಸಹಕಾರವನ್ನು ನೀಡಿ, ಬೆಂಬಲವನ್ನು ನೀಡಿ ಕ್ರಿಕೆಟ್ ಪಂದ್ಯಾಕೂಟವನ್ನು ಚೆಂದ ಕಾಣಿಸಿ ಕೊಡ್ತಾ ಇರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳು, ಕ್ರೀಡಾಪಟುಗಳು, ದಾನಿಗಳು ಕೂಡ ಅಭಿನಂದನೆ, ಕೃತಜ್ಞತೆಗಳನ್ನು ಕೂಡ ನಾವು ಈ ಹಂತದಲ್ಲಿ ಹೇಳ್ತಾ ಇದ್ದೇವೆ.
ಇತ 4 ಓವರ್ಗಳ ಮುಕ್ತಾಯದ ಮೊತ್ತ 27. ಅಲ್ಲಿ ಕಫ್ತಾನರು ರೆಡ್ ಬ್ಯಾಕ್ಸ್ ಅದೇ ರೀತಿ ನಂದಗೋಕುಲ ಧರ್ಮಸ್ಥಳ ತಾವು ಹಸ್ತಾಕ್ಷರ ಮಾಡಿ ಮುಗಿದಲ್ಲಿ ತಮ್ಮ ಆಟಗಾರರನ್ನ ಕರ್ಕೊಂಡು ಇಲ್ಲಿ ಬನ್ನಿ ವೇದಿಕೆಯ ಹಿಂಭಾಗಕ್ಕೆ. ಇಲ್ಲಿ ಫೋಟೋ ತೆಗಿಲಿಕ್ಕಿದೆ, ತಮ್ಮ ಆಟಗಾರರ ಫೋಟೋವನ್ನ ತೆಗಿಲಿಕ್ಕಿದೆ. ಎರಡು ತಂಡದ ಕಫ್ತಾನರು ತಮ್ಮ ಎಲ್ಲ ಆಟಗಾರರನ್ನ ಇಲ್ಲಿ ಕರ್ಕೊಂಡು ಬನ್ನಿ. ನಂದಗೋಕುಲ ಅದೇ ರೀತಿ ಹೈಜಿನ್ಸ್ ರೆಡ್ ಬ್ಯಾಕ್ಸ್. ಬಹುಶಃ ಇವತ್ತಿನ ಪಂದ್ಯಗಳು ಇವತ್ತೇ ಮುಕ್ತಾಯವನ್ನು ಮಾಡಬೇಕಾಗಿರತಕ್ಕಂಥ ಅನಿವಾರ್ಯತೆ ಇದೆ. ಆ ನಿಟ್ಟಿನಲ್ಲಿ ನಿರ್ಣಾಯಕರ ಜೊತೆಗೆ ಆಟಗಾರರು ಕೂಡ ನಮಗೆ ಸಹಕಾರವನ್ನ ನೀಡಬೇಕು ಅನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಇದು 4 ಓವರ್ಗಳ ಮುಕ್ತಾಯ, ತನ್ನ ಮೊತ್ತ 27 ಓಟಗಳು ಬರ್ತಾ ಇದೆ. ಅಂತಿಮ 12 ಎಸೆತ ಆರಂಭಿಕ ಸೆಷನ್ನಲ್ಲಿ ಬಾಕಿ ಉಳಿತಾ ಇದೆ. ಹೊಸ ಬೌಲರ್ ಅಶ್ರಫ್ ಈ ಎಸೆತಗಾರಿಕೆ ಭಾಗದಲ್ಲಿ, ಹರೀಶ್ ಸ್ಟ್ರೈಕರ್ ಭಾಗದಲ್ಲಿ, ತೊಮ್ಮಿ ನಾನ್ ಸ್ಟ್ರೈಕರ್, ನಿರ್ಣಾಯಕರಾಗಿ ದೀಕ್ಷಿತ್ ಮತ್ತು ಕಾಮತ್, ಗೂಟರಕ್ಷಕರಾಗಿ ಫರಾನ್, ಎಸೆಗಾರಿಕೆಯಲ್ಲಿ ಅಶ್ರಫ್. ಈ ಬಾರಿ ಎಸೆಯಿಂದ ಚೆಂಡು ಆಫ್ ಸ್ಟಂಪ್ ವಿಭಾಗದಲ್ಲಿ ಆರ್ಕರ್ ಮಾಡುವಂತ ಪ್ರಯತ್ನ ಮಾಡಿದ್ರು. 1 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಅಕ್ಷಾ ಕೋರ್ಸ್ ಭಾಗದಲ್ಲಿ 1 ಓಟದ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ಅಂತಿಮ 11 ಎಸೆತ ಆರಂಭಿಕ ಸೆಷನ್ನಲ್ಲಿ ಬಾಕಿ ಉಳಿತಾ ಇದೆ. ಪ್ರಗತಿ 5ನೇ ಓವರ್ ಚಾಲ್ತಿಯಲ್ಲಿ ಕಾಣ್ತಾ ಇದೆ. 2ನೇ ಬಾರಿ ಎಸೆದಂತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಡೀಪ್ ಮಿಡ್ ವಿಕೆಟ್ ಸಿ ಮಾರ ಕ್ಯಾಚಿನಲ್ಲಿ ಸುಲಭದ ಕ್ಯಾಚ್ ಕೈ ಸೇರ್ತಾ ಇದೆ. ಇಬ್ಬಿ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ 3ನೇ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ. ಯಂಗ್ ಫ್ರಾನ್ಸ್ ಉಜಿರೆ ಆರಂಭಿಕ ಆಟಗಾರರಾಗಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡ್ತಾ ಇರ್ತಕ್ಕಂಥ ಹರಿ ಸ್ಟ್ರೈಕ್ ಭಾಗದಲ್ಲಿ ಕಾಣ್ತಾ ಇದ್ದಾವೆ.
ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ತನ್ಮೂಲಕ ಬೇಕ್ 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 ಸಿಕ್ಸರ್ ಇವರೇ ಹರಿದಾನಗಳ ಮುಖಾಂತರವಾಗಿ ಚುಮ್ಮಿದ ಹೆಸರು ಮತ್ತು ಬಹಳಷ್ಟು ಅಭಿಮಾನಿಗಳನ್ನು ಸಂಪಾದಿಸಿರ್ತಕ್ಕಂಥ ಒಂದು ಕ್ರಿಕೆಟ್ ಪಂದ್ಯ ಕೂಡ. ಇದಕ್ಕೆ ತಾವೆಲ್ಲರೂ ಕೂಡ ಸಹಕರಿಸಬೇಕು ಅನ್ನೋದಾಗಿ ನಾವು ಕೇಳಿಕೊಳ್ತೇವೆ. ಈ ಬಾರಿ ಹಸ್ತಂತ ಚೆಂಡು ಬಹಳಷ್ಟು ಉತ್ತಮ ರೀತಿಯಿಂದ ಹೊಡೆತ ಮಿಡ್ ವಿಕೆಟ್ ವಿಭಾಗದಲ್ಲಿ ಇಬು ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಹರಿಗೋಚು ಮೌಲ್ಯ ಆರಂಭಿಕ ಆಟಗಾರ ಹರಿ ವಿಕೆಟ್ ಪಂಚಾಯತ್ ಚಾರ್ ಮಾಡಿ. ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. ನ್ಯೂ ಬ್ಯಾಟ್ಸ್ಮನ್ ಇದಾಯತ್ ಅಂಕಣ ಎಂಟ್ರಿಯನ್ನ ಪಡಿತಾ ಇದ್ದಾರೆ. ಇತ್ತ ಫರಾನ್ ಕೊನೆ ಚೆಂಡಿಗಾಗಿ ಫರಾನ್ ಎಸೆದ ಕೊನೆಯ ಚೆಂಡು ಶಾರ್ಟ್ ಆಗಿ ಬೀಳ್ತಾ ಇದೆ. ಡೀಪ್ ಸ್ಕ್ವೇರ್ ಲೆಗ್ ಸೀಮಾರ ಕ್ಯಾಚಿನಲ್ಲಿ ಬಹಳಷ್ಟು ಉತ್ತಮ ರೀತಿಯಿಂದ ಸಿಕ್ಸರ್ ನ ಅಟ್ಟಾಯಿಸಿದ್ರು, ಆರೋಟವನ್ನ ಅಟ್ಟಾಯಿಸಿದ್ರು. ಇತ್ತ ಓಟವನ್ನ ಕದೆಯುವಂತ ಪ್ರಯತ್ನದಲ್ಲಿ ಇರುವರು ದಾಂಡಿಗರು ಕೂಡ ಜೊತೆಗೂಡಿಕೊಂಡು ಓಟುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ನಡುವೆ ರನ್ ಔಟ್ ತೀರ್ಪುಗಳು ಕೂಡ ಬರ್ತಾ ಇದೆ. ಆ ನಿಟ್ಟಿನಲ್ಲಿ
ಆರಂಭಿಕ ಸೆಷನ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದ್ದಾನೆ ಮೊತ್ತ 48. ಮೊತ್ತ ಆರಂಭಿಕ ಸೆಷನ್ ಮುಕ್ತಾಯಕ್ಕೆ 40. Deliveries. Mr. Farhan and Mr. Jal, yes, we are ready, umpires. Mr. Jalil and Mr. Farhan, they are the opponents on the side of 49, the target for Citizen cricketers.
ಈ ಕ್ರೀಡಾಕೂಟಕ್ಕೆ ಮತ್ತೋರ್ವ ಮುಖ್ಯ ಅತಿಥಿಗಳನ್ನ ಆಗಮಿಸಿಕೊಳ್ತಾ ಇದ್ದೇವೆ. ಕಕ್ಕಿಂಜೆ ಪರಿಸರದಲ್ಲಿ ನಿರಂತರವಾಗಿ ಸಮಾಜಮುಖಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇರುವಂತಹ ಓರ್ವ ಅತ್ಯುತ್ತಮ ಸಂಘಟಕ, ಅದೇ ರೀತಿ ಸಮಾಜ ಸೇವಕ ಮಾನ್ಯ ರಶೀದ್ ಯುಕೆ ಇವರನ್ನು ಕೂಡ ಗುರುತಿಸಿಕೊಳ್ತಾ ಇದ್ದೇವೆ. ಇವರಿಗೂ ಬಿಪಿಎಲ್ ಆವೃತ್ತಿ 10ರ ಪರವಾಗಿ ಹಾರ್ದಿಕ ಸ್ವಾಗತವನ್ನ ಬಯಸ್ತಾ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಮಾನ್ಯ ರಶೀದ್ ಯುಕೆ. 49 is the target required by 36 balls for Citizen Ojale. Mr. Farhan, the opener, and Mr. Jalil Baba, he is in as his keeper and he is non-striker. Just now he's got facilitated for his social service for Red Backs Kakinja. Mr. Arish, he's a strike bowler and he did a great job with the bat for his team. With the absolute fantastic innings he played here for his team. Harish. It's a nice delivery, beautiful play to the Swallow. There is no man. Chance for boundary as it is. What a start that is. Fantastic shot by the Farhan, most experienced cricketer of Karnataka State. Just opens the face of bat and shows the easy boundary. And when the Citizens starts with the boundary, what a start that is, like Virendra Sehwag. Excellent shot. The score is 4 without any loss. We are in first over. It's a power play. Cameraman. ಇಲ್ಲಿ ಬರಬೇಕು ಕ್ಯಾಮರಾಮನ್ ವೇದಿಕೆಯಲ್ಲಿ ಬನ್ನಿ. This time what a strike that is! A beautiful shot! Sixer! Brilliant batting by Farhan here in Kakinja. He's in terrific form. This is a shot required. Any team for got an encouraging shot by Farhan. Back to back. First one is boundary. The second one 6. His target is 49. This is this kind of batting required in the power play. He's proved what he is, why he is a star of our Chikmagalur district. Brilliant playing, batting. Harish again. He has to change the plan this time. कैमरामैन अली आपको बुला रहा है इधर, जल्दी आ जाना प्लीज. कैमरामैन अली. Again, short delivery, nicely played. Just open the face of bat and show the final leg area. The beautiful cricket, sensible batting by the Farhan. Very good cricketer. इधर स्टैंड रेडी हो चुकी है, जल्दी आ जाना. आपका कैमरा के साथ आ जा प्लीज. ओके. The score is 10. We are in first power play. Sorry, 11. Mr. Jalil, he's the most experienced cricketer of South Kerala district. And he got just now he got a facilitative by Red Back Circle for his social works. He's calling as a Apat Bandava of Beltagiri Taluk. Mr. Jalil Baba, the captain of the team, is on strike. Nice delivery out to the off misses completely. Just the ball is swinging middle of the pitch. ನಂದಗೋಕುಲ ಧರ್ಮಸ್ಥಳ ಅದೇ ರೀತಿ ಹೈಸೆನ್ಸ್ ರೆಡ್ ಬ್ಯಾಕ್ಸ್ ಎರಡು ತಂಡದ ಕಪ್ತಾನರು ನಾಣ್ಯ ಚಿಮ್ಮಿಗೆಗೋಸ್ಕರ ವೇದಿಕೆಯ ಮುಂಭಾಗಕ್ಕೆ ಬನ್ನಿ. ತಮಗಿದು ಅಂತಿಮ ಕರೆ. ರೆಡ್ ಬ್ಯಾಕ್ಸ್, ಹೈಸೆನ್ಸ್ ರೆಡ್ ಬ್ಯಾಕ್ಸ್ ಅದೇ ರೀತಿ ನಂದಗೋಕುಲ ಧರ್ಮಸ್ಥಳ. Nice delivery again, total delivery. The ball is bouncing middle of the pitch and Jalil trying to hit the ball but unable to connect the ball. The ball is in the hands of wicket keeper. Excellent bowling, excellent comeback by Harish because he's a very experienced cricketer from South Kerala district. Mr. Harish. ಮುಖ್ಯ ಅತಿಥಿಗಳು. This time Jalil gone. Jalil out for duck. Walking back the pavilion without any score. The captain back. Just lost the ball, but there was a fielder in the Patia circle. He taken a comfortable catch. So Citizen lost the first wicket of Jalil. ಕ್ರೀಡಾಕೂಟದ ಮುಖ್ಯ ಅತಿಥಿಗಳು ಮಾನ್ಯ ಅಬ್ಬು ಕೊಪ್ಪದಬೈಲ್ ಇವರು ನಮ್ಮೊಂದಿಗಿದ್ದಾರೆ. ಇವರನ್ನ ಗುರುತಿಸಿಕೊಳ್ತಾ ಇದ್ದೇವೆ. ಈ ಒಂದು ಕ್ರೀಡಾಕೂಟಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಮಾನ್ಯ ಅಬ್ಬು ಕೊಪ್ಪದಬೈಲ್. The first wicket has been down. Now new man joined. New batsman. Rafiq, the chest number 7. ಕಾರ್ಯಕ್ರಮದ ಉದ್ಘಾಟಕರು ಮಾನ್ಯ ಶ್ರೀ ನಾಮದೇವ್ ರಾವ್, ಸಂಚಾಲಕರು ಎನ್ ಚಾಲೆಂಜರ್ಸ್ ಮುಂಡಾಜೆ ಇವರು ಈಗಾಗಲೇ ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ. ಇವರನ್ನ ಗುರುತಿಸಿಕೊಳ್ತಾ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಉದ್ಘಾಟಕರಾಗಿರುವಂತಹ ಮಾನ್ಯ ಶ್ರೀ ನಾಮದೇವ್ ರಾವ್, ಸಂಚಾಲಕರು ಎನ್ ಚಾಲೆಂಜರ್ಸ್ ಮುಂಡಾಜೆ. So Citizens lost the first wicket. Excellent comeback by young
Friends Ujire, the captain Hamza now decided to change the bowler for the second over. Mr. Tamim, just t-shirt number 10 from Kakiri City, and he ready to the fall in the power play. Farhan is in strike again. He's in terrific form. Absolutely fantastic player of Citizen Ujire. ಮಾನ್ಯ ನಾಮದೇವ್ ರಾವ್ ಅವರು ಆಗಮಿಸಿದ್ದಾರೆ. ಅವರಿಗೆ ಸಂಘಟಕರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. This time ball in the air, the huge chance of catch as it is. A brilliant catch taken by the fielder in the deep. I think the batsman displays Mr. Farhan walking back the bowler with the wonderful performance, but definitely it's a comeback, strong comeback by the friends Ujire. Citizen lost the second wicket of very important wicket of Farhan. What a comeback, what a terrific bowling change by the captain Hamza. Did a fantastic job. The brilliant piece of fielding. ಕ್ರೀಡಾಕೂಟಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಒಂದು ಕ್ರೀಡಾಕೂಟದ ಉದ್ಘಾಟಕರು, ಓರ್ವ ಅತ್ಯುತ್ತಮ ಸಂಘಟಕರು, ಅತ್ಯುತ್ತಮ ಕ್ರೀಡಾಪಟು ಕೂಡ ಆಗಿರುವಂತಹ ಮಾನ್ಯ ನಾಮದೇವ್ ರಾವ್, ಸಂಚಾಲಕರು ಎನ್ ಚಾಲೆಂಜರ್ಸ್ ಮುಂಡಾಜೆ ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸ್ತಾರೆ. ಎಲ್ಲರೂ ಕೂಡ ಚಪ್ಪಾಳೆಯೊಂದಿಗೆ ಅವರನ್ನ ಸ್ವಾಗತಿಸಬೇಕಾಗಿ, ಈ ಒಂದು ಕ್ರೀಡಾಕೂಟಕ್ಕೆ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಮಾನ್ಯ ನಾಮದೇವ್ ರಾವ್, ಸಂಚಾಲಕರು ಎನ್ ಚಾಲೆಂಜರ್ಸ್ ಮುಂಡಾಜೆ, ಓರ್ವ ಅತ್ಯದ್ಭುತ ಸಂಘಟಕ, ತಾಲೂಕಿನಾದ್ಯಂತ ಹಲವಾರು ಪಂದ್ಯಾಕೂಟಗಳನ್ನ ಸಂಘಟಿಸಿ ಅನುಭವ ಹೊಂದಿರುವಂತಹ ಮಾನ್ಯ ಅನುಭವಿ ಸಂಘಟಕರು ಮಾನ್ಯ ಶ್ರೀ ನಾಮದೇವ್ ರಾವ್, ಸಂಚಾಲಕರು ಎನ್ ಚಾಲೆಂಜರ್ಸ್ ಮುಂಡಾಜೆ. ಮತ್ತೊಮ್ಮೆ ತಮಗಿದು ಹಾರ್ದಿಕ ಸ್ವಾಗತವನ್ನ ಬಯಸ್ತಾ ಇದ್ದೇವೆ BPL 10ಕ್ಕೆ. Excellent comeback. So this is why this is telling why cricket is a very competitive game. All ball in the air. Excellent bowling by Tamim. Beautiful bowling by Tamim. And he's the just opened the face of bat and got a comfortable single for his team. It's a good cricket, a sensible shot by the batsman. ಅದೇ ರೀತಿ ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ ಮತ್ತೋರ್ವ ಮುಖ್ಯ ಅತಿಥಿಗಳು, ಯೂತ್ ಕಾಂಗ್ರೆಸ್ ಗ್ರಾಮೀಣ ಬ್ಲಾಕ್ ಇದರ ಅಧ್ಯಕ್ಷರು ಆಗಿರುವಂತಹ ಮಾನ್ಯ ಶಕೀಲ್ ಅರೆಕಲ್. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಕ್ರೀಡಾಕೂಟಕ್ಕೆ ಸ್ವಾಗತಿಸ್ತಾ ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಮಾನ್ಯ ಶಕೀಲ್ ಅರೆಕಲ್, ಇದೀಗ ಎರಡನೇ ಪಂದ್ಯದ ಟಾಸ್ ನಡೀತಾ ಇದೆ. ಹೈಸೀನ್ಸ್ ರೆಡ್ ಬ್ಯಾಕ್ಸ್ ವಿರುದ್ಧವಾಗಿ ನಂದಗೋಕುಲ ಧರ್ಮಸ್ಥಳ. ಟಾಸ್ ಅನ್ನು ಜಯಿಸ್ತಾ ಇದೆ ನಂದಗೋಕುಲ ಧರ್ಮಸ್ಥಳ. ಅಭಿನಂದನೆಗಳು. ತಮ್ಮ ಆಯ್ಕೆಯನ್ನ ತಿಳಿಸಬೇಕು ತಕ್ಷಣ. Excellent comeback by young friends Ujire. Tamim doing fine job as a bowler for his team. This time ball in the air. Very good batting by Sharif, the most experienced cricketer from Kakinja. He has a lot of records in this ground. He's a very experienced cricketer of style of friends. This time in this BPL he's playing for Citizen Ujire. The captain sent him early for to increase the run rate. Definitely it's a good decision by the captain. He has to prove again. Oh, trying to receive but unable to catch the ball. Excellent bowling. What a bowling performance by Tamim in the power play. Excellent line and length bowling by Tamim. Mr. Dikshit and Mr. Kamath, they are the qualified umpires for this BPL season 10. They came from Mangalore today morning. This time nicely very played at the square leg. Is fielding, one completed, there is no chance for second. And there's a good piece of fielding by Kitta in the deep square leg area. Very good over. The Hamza, he's the most successful captain of Beltangli Taluk. He got many awards. And he's a very experienced cricketer. He's playing more than 20 years. Tamim again to Rafiq.
Nice delivery, just playing on the point area. There's a gap in the two fielders. So completely comfortable single. It's a good cricket. Definitely both batsmen are trying to build the innings because they lost two important wickets of the team like Jalil Baba and Farhan. Score is 15. 15. End of the power play. Over. Cricket is always a spirit of game. Definitely all the players has to respect to the players, respect to the umpires, and respect to the opposite players, and definitely congratulate the performer of the match, and also the congratulates the performance of the against team. This is the spirit of cricket in cricket. That's why cricket is always calling as a gentleman game. ಸಮಯ ಮುಕ್ತಾಯವಾಗ್ತಾ ಇದೆ. ಕಪ್ತಾನ ಗಮನಿಸಬೇಕು. ತಮಗೆ ಸಮಯ ನೀಡಿದ್ದಾರೆ ಸಂಘಟಕರು. ಆ ಸಮಯದಲ್ಲಿ ತಮ್ಮ ಇನ್ನಿಂಗ್ಸ್ ಅನ್ನು ಮುಕ್ತಾಯಗೊಳಿಸಬೇಕಾಗುತ್ತದೆ. ಇಲ್ಲದಿದ್ದರೆ ತಮಗೆ ದೊಡ್ಡ ಬೀಳ್ಬಹುದು. ಗಮನಿಸಿ ಕಪ್ತಾನ ಹಂಸಾ ಇವರಿಗೆ ಸೂಚನೆಯನ್ನ ಈಗಾಗಲೇ ನೀಡ್ತಾ ಇದ್ದೇವೆ. ಸಮಯ ಮೀರ್ತಾ ಇದೆ. ಆದಷ್ಟು ಬೇಗ ತಮ್ಮ ಫೀಲ್ಡಿಂಗ್ ಸೆಟ್ಟಿಂಗ್ ಅದೇ ರೀತಿ ತಮ್ಮ ಕೋಟವನ್ನು ಮುಗಿಸಿಕೊಡಬೇಕು. Mr. Nitin, he comes for third over. The power play already end. Now it's a third over of the match. Score is 15. They required 34 runs by 24 balls. So anything can happen in the match. Nice delivery, pushing to the point area. That's a man. Slower delivery by Nitin. And Mr. Rafiq is just trying to place the ball in the gap area, but unable to fill the gap. ದಯವಿಟ್ಟಲ್ಲಿ ವಾಹನದವರು ಸ್ವಲ್ಪ ನಿಮ್ಮ ಸಹಕಾರ ಕೊಡಬೇಕಾಗ್ತದೆ. ಪಂದ್ಯ ನಡುವಾಗ ಬರಬೇಡಿ. ಅಲ್ಲಿ ರೋಡ್ ಕ್ಲೋಸ್ ಮಾಡಿ. This time nicely connected in the point area into the square leg, the square short foul leg. So one completed. Good batting. Definitely this is a very good innings because they both batsmen trying to build the innings. Sharif, he can hit the ball anywhere of the ground because he's have lot of power, lot of energy, and six hitting is a passion of him. And missing, but one completed. And there is a good news for Sharif. Sharif became a father recently, and as a Stylo, in front of Stylo organizers, I would like to congratulate for Mr. Sharif. He became father recently. Mr. Nitin from Kakinji City, and to the right-hander Anam Rafiq. Short ball delivery and nicely driven into the covers area. A very slow ball. Score moves up to 18. 18 with for 2 wickets. Excellent comeback by the bowler Nitin. ಟಾಸ್ ಅನ್ನ ಜಯಿಸಿದಂತ ನಂದಗೋಕುಲ ಫೀಲ್ಡಿಂಗ್ ಅನ್ನ ಆಯ್ದುಕೊಳ್ತಾ ಇದೆ. ಎದುರಾಳಿ ರೆಡ್ ಬ್ಯಾಕ್ಸ್. Nice delivery and plays with the long on area. ಬ್ಯಾಟಿಂಗ್ ಅನ್ನ ಬಿಟ್ಕೊಳ್ತಾ ಇದ್ದಾರೆ. ಅಲ್ಲಿ ನಿಜಾರ್ ಇವರ ಕಾರಿನ ಕೀ ಯಾರಾದ್ರೂ ಇದ್ದಲ್ಲಿ ದಯವಿಟ್ಟು ಇಲ್ಲಿ ತಲುಪಿಸಿ. Again Nitin to Rafiq. A nice delivery, full toss into deep in wicket. There is a man, Kitta. Just one run completed. No possibility for second. There are many of our Kakinja fans and others also watching this tournament by live telecast. Y Sports, as they are telecasting the live program of this BPL season 10. Score is 20 after the completion of 3 overs. The scoreboard says Mr. Aziz is working with us as a scorer for last since 10 years, and really we are congratulating him for his wonderful service as a scorer for this match. And the score is 20 after the completion of 3 overs. ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿದ ಐಕಾನ್ ಆಟಗಾರರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ.
ಶರೀಫ್ ಇವರೇ ತಾವು ಕೂಡ ಐಕಾನ್ ಆಟಗಾರರ ಬಗ್ಗೆ ಮೆನ್ಷನ್ ಮಾಡಬೇಕಾಗಿದೆ. ಈ ಒಂದು ಪಂದ್ಯದಲ್ಲಿ ಐಕಾನ್ ಆಟಗಾರರು 2 ಜನ ಐಕಾನ್ ಆಟಗಾರರು ಕೂಡ ಆಡ್ತಾ ಇದ್ದಾರೆ. ಎಲ್ಲ ಐಕಾನ್ ಆಟಗಾರರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇವೆ BPL ಆವೃತ್ತಿ 10ಕ್ಕೆ. Yes, Mr. Kabir said about he now most of the famous tennis ball cricketers from Karnataka state, they are playing in this tournament. Good delivery, slower one. Many icon players are playing in this tournament from across Karnataka state, like I don't know exactly their name. One is just Harish. He played brilliant innings just now. The Kakinji fans loving the Icon's performance. Oh, beautiful connected chance for 6. Yes, it is. That's why he is waiting from 2-3 overs. Mr. Anam Rafiq. He is a very good cricketer. This kind of sixes or boundaries are required in this crucial time because they knows both batsmen, Sharif and Anam Rafiq. Score moves up to 26, 23 required to win this match. Again Hamza to Anam Rafiq. Nice delivery, just rotating the strike. They are just rotating the strike. This is a sensible cricket by Rafiq. Now the senior man Sharif, he's on strike now. He's a very dangerous batsman. Oh, good delivery. The ball is swinging middle of the pitch. Hamza can bowl both in swinger and out swinger and both side. Hamza is the most experienced cricketer, most valuable cricketer also. Again, Hamza to Sharif. Go clean ball. Yes, I informed all of you. Hamza is a clever cricketer always. He bowled to just 2 balls, got a delivery, and he got the techniques. How the batsman is doing a mistake and he got a wicket like a Yorker, like just Miss Bumrah. What a brilliant bowler Hamza. He took the wicket of Sharif. Okay, he's walking back the pavilion. Excellent comeback by Hamza and the young friends Ujiri. ಈ ಪಂದ್ಯ ಮುಗಿದ ಬಳಿಕ ಈ ಕಾರ್ಯಕ್ರಮದ ಈ ಒಂದು ಪಂದ್ಯಾಕೂಟದ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಚುಟುಕಾಗಿ ಉದ್ಘಾಟನಾ ಕಾರ್ಯಕ್ರಮವನ್ನ ನೆರವೇರಿಸಿಕೊಳ್ಳಲಿಕ್ಕಿದ್ದಾರೆ ಮಾನ್ಯ ಉದ್ಘಾಟಕರಾಗಿರುವಂತಹ ಮಾನ್ಯ ಶ್ರೀ ನಾಮದೇವರಾವ್, ಸಂಚಾಲಕರು ಎನ್ ಚಾಲೆಂಜರ್ಸ್ ಮುಂಡಾಜೆ, ಅದೇ ರೀತಿ ಹಲವಾರು ಮುಖ್ಯ ಅತಿಥಿಗಳು ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ BPL ಆವೃತ್ತಿ 10ರ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. Now the new batsman comes in, Shabir, just number 13 from Citizen Ujire. The match is a 50-50. Any team can win, and it's a cricket just a momentum game. Just both score 27-22 required. 22 ರನ್ಗಳ ಅವಶ್ಯಕತೆ ಇದೆ. ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ ಮುಖ್ಯ ಅತಿಥಿಗಳಲ್ಲೋರ್ವರು ಮಾನ್ಯ ಸಿದ್ದಿಕ್ ಅರಿಕಲ್. ಇವರನ್ನ ಗುರುತಿಸಿಕೊಳ್ತಾ ಇದ್ದೇವೆ, ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಮಾನ್ಯ ಸಿದ್ದಿಕ್ ಅರಿಕಲ್ ಇವರನ್ನ. Again, Hamza is ready to bowl. Oh, clean ball, back-to-back wickets. What a clever captain and the bowler. He is just number 17. He failed with the bat and he proved he is a cricketer. He got 2 wickets in 2 balls. What a comeback by Hamza. Now another big shock for Citizen Ujire. They lost another wicket. Hamza took 2 wickets in his over. Brilliant comeback. There are many of our cricket fans and many of our colleagues, they are working in abroad like Dubai, Qatar, Abu Dhabi. They are also watching this tournament by live telecast. Now the new batsman, just number 28, Mr. Shakir, the tall man. Now it's a time to him to prove the batting performance, and because it's a crucial time for Citizen Sixer, the captains also have a lot of confidence with Shakir to send him early. Change the bowling side. Tamim comes. Now just 12 balls remaining. Required is 22 runs.
Just one six can change the result of the game. Therefore, because cricket is cricket. ಕಾರ್ಯಕ್ರಮದ ಮತ್ತೋರ್ವ ಮುಖ್ಯ ಅತಿಥಿಗಳು ಮಾನ್ಯ ಯಾಸರ್ ಗೊಂಡ್ರಪಾಲ್ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಮಾನ್ಯ ಯಾಸರ್ ಗೊಂಡ್ರಪಾಲ್. ಅದೇ ರೀತಿ ಅಲ್ಲಿ ಆಟಗಾರರಿಗೆ ಗಮನಕ್ಕೆ, ಯಾರು ಕೂಡ ಪಿಚ್ ಅಲ್ಲಿ ಓಡಬಾರದು, ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕು. ನಿರಂತರವಾಗಿ ಹಲವಾರು ದಿನಗಳಿಂದ ನಾವು ಪಿಚ್ ಅನ್ನ ಬಹಳ ಸುರಕ್ಷಿತವಾಗಿ ಕಾಯ್ದುಕೊಂಡು ಬಂದಿದ್ದೇವೆ. ನಿನ್ನೆ ಸುರಿದ ಮಳೆಗೆ ಅದೆಲ್ಲವೂ ಕೂಡ ಕೊಚ್ಚಿ ಹೋಗಿತ್ತು. ನಿನ್ನೆಯ ಒಂದು ರಾತ್ರಿಯಲ್ಲಿ ನಾವು ಈ ಒಂದು ಸುಂದರವಾದ ಪಿಚ್ ಅನ್ನ ನಿರ್ಮಿಸಿದ್ದೇವೆ. ಈ ಪಿಚ್ ಅನ್ನ ದಯವಿಟ್ಟು ಯಾರು ಕೂಡ ಹಾಳು ಮಾಡಬಾರದು. ಎಲ್ಲ ಆಟಗಾರರ ಗಮನಕ್ಕೆ, ಯಾರು ಕೂಡ ಪಿಚ್ ಅಲ್ಲಿ ಓಡಬಾರದು, ನಡಿಬಾರದು. Good shot, very good shot by Shakir. A single added. With that single, score moves up to 29. Now just 20 runs required. The remaining deliveries. Tamim again to Rafiq. Oh, nicely played. Nice placement by Rafiq. Just opens the bat and shows the ways to the single area, and comfortable single for Citizen Ujire. The score was up to 30. Now 19 required. 9 ball. In 9 balls, Tamim again is on strike mark. What a delivery, short pitch delivery to a batsman trying to come in front, but unable to correct the delivery. He's a brilliant bowler, looking for short delivery. Shakir trying to hit the ball with a long on. Excellent comeback by Tamim. He did a fantastic job as a bowler for his team. This is the second over of him. This is a very good all-rounder, Mr. Tamim from Citizen Ujire. What a delivery that is. This is the ball of the day. Definitely, I would like to say, this is the ball of the day. So far now, it's a brilliant, good line and length delivery by Tamim. 7 balls remaining, 19 runs required. Tamim to Shakir. What a delivery, what a comeback. Excellent over. Brilliant over, brilliant bowling performance by Tamim. End of over number 5th. After the completion of 5 overs, scoreboard says the score is 30. 19 runs required in the last over. 6 balls remaining, 19 to get. ಪಂದ್ಯ ಮುಗಿದ ತಕ್ಷಣ ಅಲ್ಲಿ ನಂದಗೋಕುಲ ಧರ್ಮಸ್ಥಳ ತಾವು ಫೀಲ್ಡಿಂಗ್ ಅನ್ನ ಆಯ್ದುಕೊಂಡಿದ್ದೀರಾ. ತಮ್ಮ ಎಲ್ಲ ಆಟಗಾರರನ್ನ ಸಜ್ಜುಗೊಳಿಸಬೇಕು. ಅದೇ ರೀತಿ ಬ್ಯಾಟಿಂಗ್ ಅವಕಾಶ ಪಡೆದಂತ ರೆಡ್ ಬ್ಯಾಕ್ಸ್, ಹೈಸೆನ್ಸ್ ರೆಡ್ ಬ್ಯಾಕ್ಸ್ ತಂಡದ ದಾಂಡಿಗಳನ್ನು ಕೂಡ ಸಜ್ಜುಗೊಳಿಸಿರಬೇಕು. ಪಂದ್ಯ ಮುಗಿದ ತಕ್ಷಣ ಚುಟುಕಾಗಿ ಈ ಒಂದು ಬಿಪಿಎಲ್ ಆವೃತ್ತಿ 10ರ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದಾರೆ ಮುಂಡಾಜೆ, ಇದರ ಯಂಗ್ ಚಾಲೆಂಜರ್ಸ್ ಮುಂಡಾಜೆ ಇದರ ಸಂಚಾಲಕರಾಗಿರುವಂತಹ ಮಾನ್ಯ ಶ್ರೀ ನಾಮದೇವ್ ರಾವ್. ಅದೇ ರೀತಿ ಆದಷ್ಟು ಬೇಗ ಅಲ್ಲಿ ಪಂದ್ಯವನ್ನ ಮುಂದುವರಿಸಿಕೊಡ್ಬೇಕು ಮಾನ್ಯ ಸೂಚನೆ. Harish here for the final over. 6 balls, 19 to get. Anam Rafiq is on strike. Hit the ball into long on area. Trying, one is completed. Just coming back to second. There is chance for run out, but it's a very poor fielding performance in the point in the area by Hamza. 2 completed easily. Now 5 remaining, 17 to get. The first match of the BPL 10. Again, Harish to. Wow, what a shot that is. That's the delivery. Looks like Lasith Malinga. Is it attempted Orker? Umpire, just please stop the match. Please stop the match for 1 second. There's an emergency. Yes, you can move. Harish to Shakir. Oh, slower one, swing and miss.
Shakir is not in touch. Excellent bowling performance by Harish. He's an icon player. Definitely he plays like an icon. He's playing like an icon player. Shot which one? Yes. And the wicket, Shakir out. Brilliant bowling performance by Harish. It's the most experienced cricketer of Karnataka State. It's a time, it's an opportunity for Beltangadi cricketers to gather with the icon players. Icon players also, they are all playing across Karnataka State as well as in India. Definitely like, I would like say Mr. Farhan. He's a state level cricketer. He's playing across Karnataka as well as in India. Mr. Harish, Mr. Khalid, and most of the senior cricketers, they are playing in across Karnataka, India. So it's a time to opportunity to the youngsters to get experience as well as it's a friendship with them. Harish again. Mr. Harish to the new batsman. A few deliveries are left. The target is high. Will be try to just sweep, but single only. There is a few, 1 or 2 deliveries are remaining. Definitely, it's a good bowling performance by young friend Ujire. Score is 34-15 runs required to win this match. Last ball. Finally, young friends Ujire, they win the match. They won the match quite comfortably with the 13 runs margin, and they got the full points